Second one, read the conversation and fill in the blanks with the correct if clause from the given alternatives. ಇಲ್ಲಿ ಬೇರೆ ಬೇರೆ ಆಲ್ಟರ್ನೇಟಿವ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕರೆಕ್ಟ್ ಆಗಿರುವಂತ ಇಫ್ ಕ್ಲಾಸ್ ಅನ್ನ ಯೂಸ್ ಮಾಡಿ ನೀವು ಚೂಸ್ ಮಾಡಬೇಕು. ಯು ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಇಫ್ ಕ್ಲಾಸ್. First one, I'll read out the question here. This is the conversation between Rohini and John. Rohini asks here, John, did you bring your camera? ನಿನ್ನ ಕ್ಯಾಮ್ರಾವನ್ನ ತಂದಿದೀಯಾ ಅಂತ ರೋಹಿಣಿ ಜಾನ್ ಅನ್ನ ಕೇಳ್ತಾಳೆ. ಜಾನ್, ಓ ಸಾರಿ. ಓ ಸಾರಿ ಅಂದ್ರೆ ನಾನ್ ತಂದಿಲ್ಲ ಅಂತ ಅರ್ಥ. ರೋಹಿಣಿ, ಇಟ್ಸ್ ಓಕೆ. John, if I had brought my camera, we dash taken some photographs. ನಾನು ನನ್ನ ಕ್ಯಾಮ್ರಾ ತಂದಿದ್ರೆ ನಾವು ಕೆಲವೊಂದು ಫೋಟೋಗಳನ್ನ ತಗೋಬಹುದಾಗಿತ್ತು. ವಿ ಡ್ಯಾಶ್ ಟೇಕನ್, ಯಾವ ಇಫ್ ಕ್ಲಾಸ್ ಬರುತ್ತೆ ಇಲ್ಲಿ, ನಾವು ತಗೋಬಹುದಾಗಿತ್ತು ಅನ್ನೋದು ಪಾಸಿಟಿವ್ ಅಲ್ವಾ. ಸೊ ವುಡ್ ನಾಟ್ ಹ್ಯಾವ್ ಅಂದ್ರೆ ನೆಗೆಟಿವ್, ಇದು ಬರೋದಿಲ್ಲ. ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಕ್ಯಾಮ್ರಾ, ನನ್ನ ಕ್ಯಾಮ್ರಾ ತಂದಿದ್ರೆ ನಾವು ತಗೋಬಹುದಿತ್ತು ಅನ್ನೋದು. ವುಡ್ ಬರೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಇಸ್ ವಿ ವುಡ್ ಹ್ಯಾವ್ ಟೇಕನ್ ಸಮ್ ಫೋಟೋಗ್ರಾಫ್ಸ್. If I had brought my camera, we would have taken some photographs, right? So will is a future tense, so it will not come. Okay, the correct answer is option C, would have. Next, second one, adrallene Chaitra, if you missed the train, didn't you? ನೀನು ಟ್ರೈನ್ ಅನ್ನ ಮಿಸ್ ಮಾಡಿದ್ಯಾ ಅಂದ್ರೆ ತಪ್ಪಿಸಿಕೊಂಡಿದೀಯಾ. ಮಿಸ್ ಮಾಡೋದು ಅಂದ್ರೆ ಏನು ಮಕ್ಳೇ? ತಪ್ಪಿಸಿಕೊಳ್ಳೋದು. ಟ್ರೈನ್ ಅನ್ನ ತಪ್ಪಿಸ್ಕೊಂಡಿದ್ಯಾ. ಡಿಡಂಟ್ ಯು, ನೋಡಿ ಇಲ್ಲಿ ಕೂಡ ಕ್ವಶನ್ ಟ್ಯಾಗ್ ಬಂದಿದೆ ಅಲ್ವಾ. ಯು ಡಿಡ್ ಮಿಸ್ಡ್ ದ ಟ್ರೈನ್. ಇಲ್ಲಿ ಡಿಡ್ ಇರೋದಿಲ್ಲ, ನಾವು ಯೂಸ್ ಮಾಡೋದಿಲ್ಲ. ಯೂಸ್ ಕೂಡ ಮಾಡ್ಬೋದು. ಯು ಡಿಡ್ ಮಿಸ್ ದ ಟ್ರೈನ್ ಆಗುತ್ತೆ ಅವಾಗ. ಸೊ ಯು ಮಿಸ್ಡ್ ದ ಟ್ರೈನ್, ಡಿಡಂಟ್ ಯು, ಹೌದಾ ಅಲ್ವಾ. Saina, yes, I went to the railway station at 10:30 a.m. but the train had left at 10:50 a.m. So ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ ಯಾವಾಗ? 10:30 a.m. ಗೆ, 10:00 ಬಟ್ ದ ಟ್ರೈನ್ ಹ್ಯಾಡ್ ಲೆಫ್ಟ್ ಎಟ್ 10:15 a.m. ಸೊ 15 minutes before the train had already left the station. So that is why she missed the train. Who? Saina. Okay, so now Chaitra tells here, if you had gone to the station at 10 a.m. you dash missed the train. Andre ಏನು ಮಕ್ಕಳೇ ಇಲ್ಲಿ, what is the meaning? If you had gone early to the station, you would have not missed the station, isn't it? ಸೊ ನೀನು ಬೇಗ ಹೋಗಿದ್ರೆ ನಿನ್ಗೆ ಟ್ರೈನ್ ಮಿಸ್ ಆಗ್ತಾ ಇರ್ಲಿಲ್ಲ ಅನ್ನೋದು ನೆಗೆಟಿವ್ ಬರಬೇಕು. If you had gone to the station at 10 a.m. you would not have missed the train alva. So miss aagta irlilla, would not have missed the train. Option A is the correct answer. What are the options given here? See, would not have, would have, will have, right? You would ಅನ್ನೋದು ಬರೋದಿಲ್ಲ ಇಲ್ಲಿ. would ಜೊತೆಗೆ ನಿಮ್ಗೆ verb ಬರಬೇಕು ಅಲ್ವಾ. would not have, ಸಾರಿ, ವುಡ್ ಜೊತೆಗೆ ಹ್ಯಾವ್, ಹ್ಯಾಸ್, ಇಸ್ ಈ ತರದ್ ಬರ್ಬೇಕು. ಓಕೆ, ಸೊ ವುಡ್ ಬರೋದಿಲ್ಲ, ವುಡ್ ಹ್ಯಾವ್ ಆಗೋದಿಲ್ಲ, ಇದು ಪಾಸಿಟಿವ್ ಆಗುತ್ತೆ. ಓಕೆ, ಸೊ ವುಡ್ ಹ್ಯಾವ್ ಅನ್ನೋದು. ಸೊ ಇಫ್ ಯು ಹ್ಯಾಡ್ ಗೋನ್ ಟು ದ ಸ್ಟೇಷನ್ ಬಿಫೋರ್ ದ ಟೈಮ್, ವುಡ್ ನಾಟ್ ಹ್ಯಾವ್ ಮಿಸ್ಡ್ ದ ಟ್ರೈನ್ ಅನ್ನೋದು ಇಲ್ಲಿ ನೆಗೆಟಿವ್ ಬರಬೇಕು. ಸೊ ವುಡ್ ಹ್ಯಾವ್ ಬರೋದಿಲ್ಲ. ವಿಲ್ ಹ್ಯಾವ್ ಅನ್ನೋದು ಫ್ಯೂಚರ್ ಆಗುತ್ತೆ. ವಿಲ್ ಹ್ಯಾವ್ ಕೂಡ ಯು ಕ್ಯಾನಾಟ್ ಯೂಸ್. ಯು ಕ್ಯಾನ್ ಯೂಸ್ ಹಿಯರ್ would not have. You would not have missed the train. Correct? So ನೀನು ಬೇಗ ಹೋಗಿದ್ರೆ ಟ್ರೈನ್ ಮಿಸ್ ಆಗ್ತಾ ಇರ್ಲಿಲ್ಲ ಅನ್ನೋದು would not have. Option A is the correct answer. Third one,
This is the conversation between Mala and Kala. Mala, Kala, you told me on the other day that you would buy a diamond necklace. Did you buy it? ನೀನು ನನಗೆ ಅವತ್ತು ಹೇಳಿದ್ದೆ, ದ ಅದರ್ ಡೇ, ಆ ದಿವಸ. ಓಕೆ, ಸೊ ಆ ದಿವಸ ಹೇಳಿದ್ದೆ ಅನ್ನೋದು. ಯು ಹ್ಯಾವ್ ಟೋಲ್ಡ್ ಮೀ ದ ಅದರ್ ಡೇ ದ್ಯಾಟ್ ಯು ವುಡ್ ಬೈ ಅ ಡೈಮಂಡ್ ನೆಕ್ಲೆಸ್. ಡೈಮಂಡ್ ನೆಕ್ಲೆಸ್ ಅಂದ್ರೆ ವಜ್ರದ ಹಾರ ತಗೋತೀನಿ ಅಂತ ಹೇಳಿದ್ದೆ. ಯು ವುಡ್ ಬೈ ಅ ಡೈಮಂಡ್ ನೆಕ್ಲೆಸ್. ಡಿಡ್ ಯು ಬೈ ಇಟ್? ನೀನು ತಗೊಂಡಿದ್ಯಾ ಅಂತ ಮಾಲಾ ಕಲಾನ ಕೇಳ್ತಾಳೆ. ಮಾಲಾ ಆಸ್ಕ್ಸ್ ಕಲಾ. ಓಕೆ, ಸೊ ದೆನ್ ಕಲಾ ರಿಪ್ಲೈಸ್, ನೋ ಮಾಲಾ, ಐ ಡಿಡ್ಂಟ್ ಬೈ ಇಟ್. ನೋ, ಇಲ್ಲ, ನಾನು ತಗೊಂಡಿಲ್ಲ. ಐ ಡಿಂಟ್ ಬೈ ಇಟ್. ಮೈ ಮದರ್ ಟೋಲ್ಡ್ ಮೀ ಶಿ ವುಡ್ ಗಿವ್ ಸಮ್ ಮನಿ. ನಮ್ಮ ತಾಯಿ ಹೇಳಿದ್ರು ನನಗೆ ಸ್ವಲ್ಪ ಮನಿ, ಹಣವನ್ನ ಕೊಡ್ತೀನಿ ಅಂತ. ಇಫ್ ಮೈ ಮದರ್, ಇಲ್ಲಿ ಇಫ್ ಕ್ಲಾಸ್ ಬರುತ್ತೆ ನೋಡಿ ಮಕ್ಕಳೇ. ಇಫ್ ಮೈ ಮದರ್ ಹ್ಯಾಡ್ ಗಿವನ್ ಮನಿ ಅಂದ್ರೆ ಏನು ಅರ್ಥ? ಇಫ್ ಮೈ ಮದರ್ ಹ್ಯಾಡ್ ಗಿವನ್ ಮನಿ, ನನ್ನ ತಾಯಿ ನನಗೆ ಹಣವನ್ನ ಕೊಟ್ಟಿದ್ರೆ. ಐ ಡ್ಯಾಶ್ ಬಾಟ್ ಇಟ್, ನಾನು ತಗೋತಿದ್ದೆ ಅಲ್ವಾ. ತಾಯಿ ನನಗೆ ಹಣನ ಕೊಟ್ಟಿದ್ರೆ ನಾನು ತಗೋತಿದ್ದೆ. ಸೊ ಏನ್ ಬರ್ಬೇಕು ಇಲ್ಲಿ? ಐ ವಿಲ್ ಹ್ಯಾವ್ ಬಾಟ್ ಇಟ್ ಬರುತ್ತಾ? ಇಲ್ಲ. ವಿಲ್ ಅನ್ನೋದೇನು ಮಕ್ಕಳೇ? ಫ್ಯೂಚರ್ ಟೆನ್ಸ್. ಸೊ ಐ ವುಡ್ ಬಾಟ್ ಇಟ್ ಇಲ್ಲ, ಆಗೋದಿಲ್ಲ. ಸೊ ಐ ವುಡ್ ಹ್ಯಾವ್ ಬಾಟ್ ಇಟ್, ವುಡ್ ಜೊತೆಗೆ ಹ್ಯಾವ್ ಬರಬೇಕು. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಐ ವುಡ್ ಹ್ಯಾವ್ ಬಾಟ್ ಇಟ್. I would not have is a negative. Mother had, if mother had given money, I would have bought it, isn't it? So option D kuda wrong. So correct option is option C, I would have bought it. ನೆಕ್ಸ್ಟ್ ಅದೇ ರೀತಿ ಫೋರ್ತ್ ಕ್ವಶನ್ ನೋಡಿ. ದಿಸ್ ಈಸ್ ದ ಕಾನ್ವರ್ಸೇಷನ್. ಇದು ವಿನುತಾ ಮತ್ತು ಸುಶೀಲಾ ನಡುವೆ ನಡೆಯುವಂತಹ ಒಂದು ಕಾನ್ವರ್ಸೇಷನ್, ಸಂಭಾಷಣೆ. ವಿನುತಾ ಆಸ್ಕ್, ಹಲೋ ಸುಶೀಲಾ, ಯು ಆರ್ ಅ ಬಿಟ್ ಡೌನ್ ಟುಡೇ. ನೀನು ಇವತ್ತು ಸ್ವಲ್ಪ ಸಪ್ಪಗಿದ್ಯಾ. ಬಿಟ್ ಡೌನ್ ಅಂತಂದ್ರೆ ಏನು ಮಕ್ಕಳೇ? ಸಪ್ಪಗೆ ಇರೋದು. ಓಕೆ, ಸೊ ಅಷ್ಟು ಉತ್ಸಾಹ ಇಲ್ಲದೆ ಇರೋದು. ಓಕೆ, ನಿರುತ್ಸಾಹ ಅಂತ ಹೇಳ್ಬೋದು, ನಿರುತ್ಸಾಹಿ. ಓಕೆ, ಹಲೋ ಸುಶೀಲಾ, ಯು ಆರ್ ಅ ಬಿಟ್ ಡೌನ್ ಟುಡೇ. Sushila tells or replies, yes Vinuta, we have lost the cricket match by just 2 runs. By just 2 runs ಅಂದ್ರೆ ನಾವು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸೋತಿದೀವಿ. ಎಷ್ಟು ರನ್ನಿಂದ? ಬರೀ 2 ರನ್ನಿಂದ. ಸೊ what does she reply? She replies, yes Vinuta, we have lost the cricket match by just 2 runs. That is why I'm little bit upset, isn't it? Vinuta tells now, if your team had selected one more fast bowler. So the reason for losing here, see, if your team had selected one more fast bowler, your team dash won the match. Andre your team would have won the match, right? ಏನ್ ಅರ್ಥ ಇದ್ರದ್ದು? ಟೀಮ್ ಅಲ್ಲಿ ಇನ್ನೊಬ್ಬ ಫಾಸ್ಟ್ ಬೌಲರ್ ಇದ್ದಿದ್ರೆ ನಿಮ್ಮ ಟೀಮ್ ಕೂಡ ವಿನ್ ಆಗ್ತಾ ಇತ್ತು. ಅಂದ್ರೆ ಪಾಸಿಟಿವ್ ಅಲ್ವಾ? ವುಡ್ ಹ್ಯಾವ್ ವಾನ್ ದ ಮ್ಯಾಚ್ ಅನ್ನೋದು ಕರೆಕ್ಟ್ ಆನ್ಸರ್. ಗೆಲ್ತಾ ಇತ್ತು. ಓಕೆ, ಸೊ ಶಲ್ ಹ್ಯಾವ್ ಇಲ್ಲ, ವಿಲ್ ಹ್ಯಾವ್ ಬರೋದಿಲ್ಲ, ವುಡ್ ನಾಟ್ ಅನ್ನೋದು ನೆಗೆಟಿವ್ ಆಯ್ತು ಇಲ್ಲಿ, ಇದು ಕೂಡ ಬರೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಟೀಮ್ ವುಡ್ ಹ್ಯಾವ್ ವಾನ್ ದ ಮ್ಯಾಚ್. Next, fifth one. Reporter asks here, see, sir, what made you choose arts as your career? Reporter ಕೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿನ, ಸರ್ ವಾಟ್ ಮೇಡ್ ಯು ಚೂಸ್ arts as your career? So reporter is asking the person in front of him, what made you to choose you arts as your career? Okay,
Then Satish replies, the person is Satish here. I was left with no other choice. I did not have any choice. That is the meaning here. I was left with no other choice. ನನಗೆ ಬೇರೆ ಆಯ್ಕೆ ಇರಲಿಲ್ಲ. Okay. If I had not lost the power of hearing, I dash become an artist. ಅಂದ್ರೆ ಇಫ್ ಐ ಹ್ಯಾಡ್ ನಾಟ್ ಲಾಸ್ ದ ಪವರ್ ಆಫ್ ಹಿಯರಿಂಗ್ ಅಂದ್ರೆ ಕೇಳುವ ಕ್ಷಮತೆಯನ್ನ ನಾನು ಕಳ್ಕೊಳ್ದೇ ಇದ್ದಿದ್ರೆ ಐ ಡ್ಯಾಶ್ ಬಿಕಮ್ ಅನ್ ಆರ್ಟಿಸ್ಟ್, ನಾನು ಆರ್ಟಿಸ್ಟ್ ಆಗ್ತಾ ಇರ್ಲಿಲ್ಲ. ಸೊ ನನಗೆ ಬೇರೆ ಆಯ್ಕೆ ಇಲ್ಲದೆ ನಾನು ಕಲಾಕ್ಷೇತ್ರಕ್ಕೆ ಬಂದಿದ್ದೀನಿ. ಒಂದು ವೇಳೆ ನನಗೆ ಕೇಳುವ ಕ್ಷಮತೆಯನ್ನು ನಾನು ಕಳೆದುಕೊಳ್ಳದೆ ಇದ್ದಿದ್ರೆ ನಾನು ಆರ್ಟಿಸ್ಟ್ ಆಗ್ತಾ ಇರ್ಲಿಲ್ಲ ಅನ್ನೋದು ಇಲ್ಲಿ. ಓಕೆ, ಸೊ ವುಡ್ ಹ್ಯಾವ್ ಅಲ್ಲ, ಇಲ್ಲಿ ವುಡ್ ಹ್ಯಾವ್ ಬರೋದಿಲ್ಲ. ಐ ವುಡ್ ಹ್ಯಾವ್ ಬಿಕಮ್ ಎನ್ ಆರ್ಟಿಸ್ಟ್ ಈಸ್ ನಾಟ್ ದ ಆಪ್ಷನ್. ವೈ? ಸೊ ಹಿ ಈಸ್ ಆಲ್ರೆಡಿ ಅನ್ ಆರ್ಟಿಸ್ಟ್, isn't it? So will have is a future tense. This option is also not correct. Then would not have, C is the correct answer. Okay, he is already an artist now, but he is telling if he did not lose the power of hearing, he would not have become an artist. Would is also not correct. So here would and have gives you an option of the from the past situation which had not happened, or the opportunity you have lost. Okay, so that gives you the would not have or would have option. Okay. Last one, narrator and Anselmo, the conversation between narrator and Anselmo. Narrator asks, why did you not agree to take extra money? So he has taken some amount of $1,200, in the story. Why did you not agree to take an extra money? ಯಾಕೆ ಎಕ್ಸ್ಟ್ರಾ ಮನಿಯನ್ನ ತಗೊಳ್ಳೋದಿಕ್ಕೆ, ಎಕ್ಸ್ಟ್ರಾ ಅಂದ್ರೆ ಹೆಚ್ಚಿನ ಹಣವನ್ನ ತಗೊಳ್ಳೋದಿಕ್ಕೆ ಯಾಕೆ ನೀನು ಒಪ್ಪಿಲ್ಲ? Okay, so Anselmo tells now, if the land belonged to me, Nandagi, if the land belonged to me, if I had the land, isn't it? I dash agreed to take extra money. Okay, he has not taken. So what should come here? Already he had not taken. Okay, so he is giving justification for that. If the land belonged to me, I would have agreed to take extra money, right? So illi lost opportunities, it's not belong to him. Okay, so already happened that the land not belongs to him. Okay, so what option you should choose here? Would not have is the not correct answer, isn't it? He has not taken extra money. So he is telling if the land belonged to me, he would have taken extra money. So option B is the correct answer. Should not have ಅಲ್ಲ, will have future, ಇದು ಕೂಡ ಬರೋದಿಲ್ಲ. Okay, so correct answer is option B. If the land belonged to me, I would have agreed to take extra money. So I have not taken now. Okay.